ಮೂಡಾ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಆಯಾಮಗಳು ಹೇಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯಗೆ ಕಂಟಕವಾಗುತ್ತಾ ಆಪ್ತರು ಹಾಗೂ ಅಧಿಕಾರಿಗಳ ಸ್ಟೇಟ್ಮೆಂಟ್. ಇಡಿ ವಿಚಾರಣೆಯಲ್ಲಿ ಆಪ್ತರು ಹಾಗೂ ಅಧಿಕಾರಿಗಳು ಗೊಂದಲಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ನೆನಪಿಲ್ಲ, ಹೌದು, ಇಲ್ಲ ಅಂತಿದ್ದಾರಂತೆ ಸಿಎಂ ಆಪ್ತರು. ಅಧಿಕಾರಿಗಳು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಈ ರೀತಿ ರೆಡಿಮೇಡ್ ಉತ್ತರವನ್ನ ಮಾತ್ರ ಕೊಡ್ತಾ ಇದ್ದಾರೆ. ಒನ್ ಲೈನ್ ಉತ್ತರ ಅಥವಾ ಒನ್ ವರ್ಡ್ ಆನ್ಸರ್ ಅನ್ನ ಕೊಡ್ತಾ ಇದ್ದಾರಂತೆ. ಸೊ ಇದೆಲ್ಲವೂ ಕೂಡ ಕಂಟಕಪ್ರಾಯವಾಗುತ್ತಾ ಅನ್ನೋ ಕುತೂಹಲ. ಅಧಿಕಾರಿಗಳ ವಿಚಾರಣೆಯನ್ನ ಈಗಾಗಲೇ ಇಡಿ ಮುಗಿಸಿದೆ. ಸಿಎಂಗೆ ಸಮನ್ಸ್ ಎನಿ ಮೂಮೆಂಟ್ ಹೋಗಬಹುದು. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಇನ್ಸೈಡ್ ಡೀಟೇಲ್ಸ್. ಸೊ ಟೆನ್ಷನ್ ಅಂತೂ ಇದ್ದೇ ಇದೆ ಸಿಎಂಗೆ ಮೂಡಾ ವಿಚಾರದಲ್ಲಿ. ಯಾವ್ಯಾವ ಅಧಿಕಾರಿ ಏನೇನು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಇನ್ಯಾವ ರೀತಿ ಕೆಡ್ಡವನ್ನು ರೆಡಿ ಮಾಡುತ್ತೆ ಅಂತ ನೋಡಿ. 2 ತಿಂಗಳಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಇಡಿ ಇಲ್ಲಿ ತನಕ ಡ್ರಿಲ್ ಮಾಡಿದೆ. ಪ್ರೊಸೀಜರಲ್ ಲ್ಯಾಬ್ಸ್ ಕುರಿತಂತೆ ಅನೇಕ ಪ್ರಶ್ನೆಗಳನ್ನ, ಡಾಕ್ಯುಮೆಂಟ್ ಅನ್ನ ಮುಂದಿಟ್ಟು ಕೇಳೋ ಪ್ರಯತ್ನವನ್ನು ಮಾಡಿದೆ. 98ರಿಂದ 2004ರವರೆಗೂ ಮೂಡಾದಲ್ಲಿ ಯಾವ್ಯಾವ ಅಧಿಕಾರಿಗಳು ಮುಖ್ಯ ಪಾತ್ರವನ್ನ ವಹಿಸಿದ್ರು ಅವರೆಲ್ಲರಿಗೂ ಡ್ರಿಲ್ ನಡೆಸಲಾಗಿದೆ. 20 ವರ್ಷಗಳ ಹಳೆ ವಿಚಾರಗಳು ನಂಗೆ ಸರಿಯಾಗಿ ನೆನಪಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರಂತೆ. ನೆನಪಿಲ್ಲ, ಇಲ್ಲ, ಹೌದು, ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ನುಣುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರಿಂದ ಒಂದೇ ಪ್ರಶ್ನೆಗೆ ಹೌದು, ಇಲ್ಲ ಅನ್ನೋ 2 ರೀತಿಯ ಉತ್ತರ ಸಿಕ್ಕಿದೆಯಂತೆ. ಒಂದೇ ಪ್ರಶ್ನೆಗೆ ಕಾಂಟ್ರಡಿಕ್ಟರಿ ಆನ್ಸರ್ಸು. ದಾಖಲೆಗಳನ್ನ ಮುಂದಿಟ್ಟು ಇಡಿ ಅಧಿಕಾರಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಕ್ಷಿಗಳನ್ನ ಈಗಾಗಲೇ ಸಂಗ್ರಹಿಸಿ ಅನುಮಾನ ಇರುವಂತಹ ಡಾಕ್ಯುಮೆಂಟ್ ಅನ್ನು ಮುಂದಿಟ್ಟು ಇದನ್ನ ಹೆಂಗೆ ಚೇಂಜ್ ಮಾಡಿದ್ರಿ ಅಂತೆಲ್ಲ ಕೇಳೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗ ಇದು ನನಗೆ ಗೊತ್ತಿಲ್ಲ ಅಂತ ಒನ್ ಲೈನ್ ಉತ್ತರವನ್ನ ರೆಡಿ ಮಾಡಿಕೊಂಡು ಸ್ಕ್ರಿಪ್ಟೆಡ್ ರೀತಿಯಲ್ಲಿ ಕೆಲವರು ಉತ್ತರವನ್ನು ಕೊಟ್ಟಿದ್ದಾರಂತೆ ತನಿಖೆಯ ಪ್ರಾಸೆಸ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಆಪ್ತರು, ಅಧಿಕಾರಿಗಳ ಹೇಳಿಕೆಯಿಂದ ಸಿಎಂಗೆ ಪರೋಕ್ಷವಾಗಿ ಸಂಕಟ ಎದುರಾಗುತ್ತಾ, ಸಂಚಕಾರ ಎದುರಾಗುತ್ತಾ ಅನ್ನೋ ಚರ್ಚೆ ಸದ್ಯಕ್ಕಿದ್ದೇ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಾರೆ ಮುರಳಿ. ಇಲ್ಲ, ಹೌದು, ಗೊತ್ತಿಲ್ಲ, ಮೇ ಬಿ ಅಂತೆಲ್ಲ ಹೇಳ್ಬಿಟ್ರೆ ನುಣುಚ್ಕೊಳ್ಬಿಡ್ಬೋದು ಅಂತ ಬಹಳಷ್ಟು ಜನ ಅಧಿಕಾರಿಗಳು ಆಪ್ತರು ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ. ಬಟ್ ಇಡಿ ಕೆಡ್ಡವನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಇಂಥ ಹೇಳಿಕೆಗಳಿಂದ. ಇದರ ಅರಿವು ಸಿಎಂ ಕಾನೂನು ವಲಯಕ್ಕೆ ಅಥವಾ ಸಿಎಂ ಕಾನೂನು ಘಟಕಕ್ಕೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಟೆನ್ಷನ್ ಜಾಸ್ತಿ ಆಗ್ತಾ ಇದೆಯಾ? ಮಮತಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡೆಯುವಂಥದ್ದೇ ಒಂದು ಅನುಮಾನದ ಮೇಲೆ. ಅನುಮಾನ ಇದೆ, ಸಂಶಯ ಇದೆ, ಆ ಸಂಶಯದ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ ಅಂತೇಳಿ ECIR ಅನ್ನು ದಾಖಲು ಮಾಡ್ಕೊಳ್ತಾರೆ. ಆ ECIR ಅನ್ನು ದಾಖಲು ಮಾಡ್ಕೊಂಡ ಬಳಿಕ ಯಾರ್ಯಾರಿಗೆ ನೋಟಿಸನ್ನು ಕೊಡಬೇಕು, ಯಾರ್ಯಾರಿಗೆ ಸಮನ್ವಯನ ಮಾಡಬೇಕು, ಅದೆಲ್ಲದ್ರ ಬಗ್ಗೆನೂ ಕೂಡ ಇಡಿ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಯಾವಾಗ ಈ ರೀತಿಯ ಅನುಮಾನಗಳು ಹೆಚ್ಚಾಗ್ತಾ ಹೋಗ್ತದೆ, ಆ ಸಂದರ್ಭದಲ್ಲಿ ವಿಚಾರಣೆಗೆ ಬರುವಂಥವರು ಇನ್ನೊಂದಷ್ಟು ಅನುಮಾನವನ್ನು ಸೃಷ್ಟಿ ಮಾಡ್ತಾ ಹೋದರೆ ಅದಕ್ಕೆ ಇನ್ನೊಂದಷ್ಟು ಕೆಡ್ಡವನ್ನು ತೋಡಲಿಕ್ಕೆ ಕೂಡ ಇಡಿ ಅಧಿಕಾರಿಗಳಿಗೆ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ 20 ವರ್ಷದ ಹಿಂದೆ ಕೆಲಸ ಮಾಡಿದಂಥ ಅಧಿಕಾರಿ ಏಕಾಏಕಿ ಬಂದು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಇದು ನನ್ಗೆ ಗೊತ್ತು, ಇದು ನಾನೇ ಮಾಡಿದ್ದು ಅಂತೇಳಿ ಯಾರು ಕೂಡ ತಪ್ಪೊಪ್ಪಿಗೆನ ಮಾಡ್ಕೊಳ್ಳೋದಿಲ್ಲ. ಅದು ಇಡಿ ಅಧಿಕಾರಿಗಳು ಕೂಡ ಗೊತ್ತಿರುವಂಥದ್ದು. ಆದರೆ ಯಾವ್ಯಾವ ಅಧಿಕಾರಿಗಳು ಈ ರೀತಿಯಲ್ಲಿ ಕೆಲಸವನ್ನ ನಿರ್ವಹಣೆಯನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಡಾಕ್ಯುಮೆಂಟ್ಗಳನ್ನು, ಅಂದ್ರೆ ತಮ್ಮ ಬಳಿ ಇರುವಂಥ ದಾಖಲಾತಿಗಳನ್ನಿತ್ತು, ಆ ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಅವ್ರಿಗೆ ಕೊಟ್ಟಿದ್ದಾರೆ. ಅವರ ಬಳಿಯಲ್ಲಿ ಒಂದಷ್ಟು ಅವ್ರಿಗೆ ಗ್ಲಾನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಅದನ್ನ ಸಂಪೂರ್ಣವಾಗಿ ಪ್ರಿಪೇರ್ ಆಗಲಿಕ್ಕೆ ಒಂದಷ್ಟು ಕಾಲಾವಕಾಶನ ಕೊಟ್ಟ ಬಳಿಕ ಅಷ್ಟೇ ವಿಚಾರಣೆಯನ್ನ ಮಾಡಿರುವಂಥದ್ದು. ಮಮತೆಯಲ್ಲಿ ಗಮನಿಸಬೇಕಾಗಿರುವಂಥದ್ದು ಸಿಎಂ ಆಪ್ತರು ಯಾರ್ಯಾರಿದ್ರು, ಅದಾದ ನಂತರ ಅಧಿಕಾರಿಗಳು ಯಾರ್ಯಾರಿದ್ರು ಅವರೆಲ್ಲರನ್ನೂ ಕೂಡ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾತ್ರ ನಡೆಸಿರುವಂಥದ್ದು. ದಿನೇಶ್ ಕುಮಾರ್ ಮತ್ತು ನಟೇಶ್ ಇಬ್ಬರನ್ನ ಹೊರತುಪಡಿಸಿರಿ ಇನ್ನೆಲ್ಲರದ್ದು ಕೂಡ ಪ್ರಾಥಮಿಕ ಹಂತದ ವಿಚಾರಣೆ. ಕೇವಲ ಒಂದೊಂದು ಬಾರಿ ಮಾತ್ರ ಅವರು ಹೇಳಿಕೆಗಳನ್ನ ದಾಖಲನ್ನ ಮಾಡಿದರೆ ನಟೇಶ್ ಮತ್ತು ದಿನೇಶ್ 2-3 ಬಾರಿ ಹೆಚ್ಚು ವಿಚಾರಣೆಗೆ ಹಾಜರಾಗಿರೋ ಹಿನ್ನೆಲೆಯಲ್ಲಿ ಅವರ ಬಳಿಯಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದಾವೆ. ಜೊತೆಗೆ ಕೆಳಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಗಳು, ಈಗ ಪ್ರೆಸೆಂಟ್ ಆಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳೇನಿದ್ರು ಅವರ ವಿಚಾರಣೆಗಳು ಕೂಡ ಈಗಾಗಲೇ ನಡೆದಿರುವಂಥದ್ದು. ಅಂದ್ರೆ ಇವರ ಹೇಳಿಕೆಗಳು ಮತ್ತು ಅವರ ಹೇಳಿಕೆಗಳಿಗೆ ಏನಾದರೂ ದ್ವಂದ್ವ, ಏನಾದರೂ ಮುಂಟಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕೇವಲ ಒಂದು ಸರಿ ವಿಚಾರಣೆಗೆ ಕರೆದು ಅವರನ್ನ ಬಿಟ್ಬಿಡ್ತಾರೆ, ಮತ್ತೊಮ್ಮೆ ವಿಚಾರಣೆ ಕರಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಡ್ತಾರೆ ಅನ್ನೋ ಪರಿಭಾವನೆಯಲ್ಲಿ ಒಂದಷ್ಟು ಜನ ಅಧಿಕಾರಿಗಳಿದ್ರು. ಆದರೆ ಅವರಿಗೆ ಮತ್ತೊಮ್ಮೆ ಸಮಂಡನ ಮಾಡುವಂಥದ್ದು, ಮತ್ತೊಮ್ಮೆ ನೋಟಿಸ್ ಅನ್ನು ಕೊಟ್ಟು ಅವರನ್ನ ವಿಚಾರಣೆಗೆ ಕರೆಸುವಂತ ಎಲ್ಲಾ ಕೆಲಸಗಳು ಕೂಡ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಮೈ ತುಂಬಾ ಎಣ್ಣೆ ಉಜ್ಕೊಂಡು ಓಡಾಡಿ ಅಭ್ಯಾಸ ಇರುವಂತಹ ಅಧಿಕಾರಿಗಳು ಹಾಗೂ ಕೆಲ ರಾಜಕಾರಣಿಗಳು ತಪ್ಪಿಸ್ಕೊಂಡು ಬಿಡಬಹುದು ಅನ್ನುವಂತಹ ಒಂದು ಭ್ರಮೆಯಲ್ಲಿರ್ತಾರೆ. ಆದರೆ ಆ ಭ್ರಮ ನಿರಸನ ಮಾಡುವ ಕೆಲಸವನ್ನ ಇಡಿ ಪದೇ ಮಾಡ್ತಾ ಇದೆ. ಈ ಪ್ರಕರಣದ ಇಶ್ಯೂ ಆಗಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಸಮನ್ಸ್ ಮಾಡ್ತಾ ಇರೋ ರೀತಿ, ಡ್ರಿಲ್ ಮಾಡ್ತಾ ಇರೋ ರೀತಿ, ಅದೆಲ್ಲವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು.